ಮತ್ತೊಂದು ಶಿರ್ಸಿ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಕೆಲವು ಕಡೆ ವಿದ್ಯುತ್ ಸರಬರಾಜು ವ್ಯತ್ಯಯ. ಶಿರ್ಸಿ ತಾಲೂಕಿನಲ್ಲಿ ನಿರ್ವಹಣಾ ಕಾಮಗಾರಿ ಹಮ್ಮಿಕೊಂಡಿರುವುದರಿಂದ ಮೇ 15 ಬುಧವಾರದಂದು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೆ ವಿವಿಧ ಕಡೆ ವಿದ್ಯುತ್ ಸರಬರಾಜು ವ್ಯತ್ಯಯವಾಗಲಿದೆ. ಮಾರಿಕಾಂಬ 11 ಕೆವಿ ಮಾರ್ಗದ ಕೋಟೆಕೆರೆ ಹುಬ್ಬಳ್ಳಿ ರೋಡ್, ಮಾರಿಕಾಂಬ ನಗರ, ರಾಮನ್ಬೈಲ್, ಬನವಾಸಿ ರಸ್ತೆ, ಇಂದಿರಾನಗರ, ಕರಿಗುಂಡಿ ರಸ್ತೆ, ಎಪಿಎಂಸಿ 11 ಕೆವಿ ಮಾರ್ಗದ ಯಲ್ಲಾಪುರ ರಸ್ತೆ, ಹೊಸಪೇಟೆ ರಸ್ತೆ, ಟಿಎಸ್ಎಸ್ ರಸ್ತೆ, ಎಪಿಎಂಸಿ ಲಯನ್ಸ್ ನಗರ, ಎಪಿಎಂಸಿ ರಿಂಗ್ ರೋಡ್, ವಿನಾಯಕ್ ಕಾಲೋನಿ, ಅಯ್ಯಪ್ಪ ನಗರ, ಡಾನ್ ಬೋಸ್ಕೋ, ನೀಲೇಕಣಿ, 11 ಕೆವಿ ಮಾರ್ಗದ ರಾಘವೇಂದ್ರ ಸರ್ಕಲ್, ಕೋರ್ಟ್ ರಸ್ತೆ, ಪಡ್ತಿಗಲ್ಲಿ, ಜೂ ಸರ್ಕಲ್, ಎಸ್ಬಿಐ ಸರ್ಕಲ್, ಸಿಪಿ ಬಜಾರ್, 5 ರಸ್ತೆ, ಕುಮಟಾ ರೋಡ್, ಗಾಂಧಿನಗರ, ವಿಜಯನಗರ, ಭೀಮನಗುಡ್ಡ, ಬಿಡ್ಕಿ ಬೈಲ್, 11 ಕೆವಿ ಮಾರ್ಗದ ಸಿಪಿ ಬಜಾರ್, ಹುಲೇಕಲ್ ರೋಡ್, ಜೂ ಸರ್ಕಲ್, ನಟರಾಜ್ ರೋಡ್, ಸಿಂಪಿಗಲ್ಲಿ, ಚರ್ಚ್ ರೋಡ್, ಮಾರ್ಕೆಟ್, ಶ್ರದ್ಧಾನಂದ್ ಗಲ್ಲಿ, ಮುಸ್ಲಿಂ ಗಲ್ಲಿ, ಕೋಟೆ ಗಲ್ಲಿ, ವೀರಭದ್ರ ಗಲ್ಲಿ, ರಾಯರಪೇಟೆ, ಕಾಜಿಗಲ್ಲಿ, ಆದರ್ಶ ನಗರ, 11 ಕೆವಿ ಮಾರ್ಗದ ಕೊಪ್ಪಳ ಕಾಲೋನಿ, ಗುರುನಗರ, ಮಾರಟಿಕೊಪ್ಪ, ವಿಶಾಲನಗರ, ಸಹ್ಯಾದ್ರಿ ಕಾಲೋನಿ, ಲಯನ್ಸ್ ನಗರ, ಆದರ್ಶ ನಗರ, ವಿದ್ಯಾನಗರ, ಶಾಂತಿನಗರ, ಪ್ರಗತಿನಗರ, ಬಸವೇಶ್ವರ ನಗರ, 110/11 ಕೆವಿ ಉಪಕೇಂದ್ರದಿಂದ ಹೊರಡುವ ಗ್ರಾಮೀಣ ಮಾರ್ಗಗಳಾದ ಬನವಾಸಿ, ಸುಗಾವಿ, ದೇವನಹಳ್ಳಿ, ಚಿಪ್ಗಿ, ಮಾರಿಗದ್ದೆ, ಕೆಂಗ್ರೆ, ವಾನಹಳ್ಳಿ, ಹುಲೇಕಲ್, ಸಾಲ್ಕಣಿ, ಸಂಕಂಡ, ತಾರ್ಕೋಡ್, 220/11 ಕೆವಿ ಉಪಕೇಂದ್ರದಿಂದ ಹೊರಡುವ ಗ್ರಾಮೀಣ ಮಾರ್ಗಗಳಾದ ಇಸಳೂರು, ದಾಸನಕೊಪ್ಪ, ಬಾಶಿ, ಬಂಕನಾಳ್, ತಿಗಣಿ, ಅಂಡಿಗಿ ಭಾಗದಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಶಿರಸಿ ನಗರದಲ್ಲಿ ಸಂಜೆ ಸುರಿದ ಭಾರೀ ಮಳೆ. ಶಿರಸಿ ನಗರದಲ್ಲಿ ಸಂಜೆ ಸುರಿದ ಭಾರೀ ಮಳೆಗೆ ಸಹ್ಯಾದ್ರಿ ಕಾಲೋನಿಯಲ್ಲಿ ಮರ ಹಾಗೂ ವಿದ್ಯುತ್ ಕಂಬ ಮುರಿದು ರಸ್ತೆ ಸಂಪೂರ್ಣ ಬ್ಲಾಕ್ ಆಗಿದೆ. ಆ ಭಾಗದಲ್ಲಿ 10ಕ್ಕೂ ಹೆಚ್ಚಿನ ಮರ ಮತ್ತು ವಿದ್ಯುತ್ ಕಂಬ ನೆಲಕ್ಕುರುಳಿವೆ. ಶ್ರೀನಿಕೇತನ ಶಾಲೆಯ 2023-24ನೇ ಸಾಲಿನ 10ನೇ ತರಗತಿಯ ಸಿಬಿಎಸ್ಇ ಫಲಿತಾಂಶವು ಪ್ರಕಟ. ಶ್ರೀ ರಾಜರಾಜೇಶ್ವರಿ ವಿದ್ಯಾಸಂಸ್ಥೆ ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಅಡಿಯಲ್ಲಿ ನಡೆಯುತ್ತಿರುವ ಶ್ರೀನಿಕೇತನ ಶಾಲೆಯ 2023-24ನೇ ಸಾಲಿನ 10ನೇ ತರಗತಿ ಸಿಬಿಎಸ್ಇ ಫಲಿತಾಂಶವು ಪ್ರಕಟಗೊಂಡಿರುತ್ತದೆ. ಈ ಸಾಲಿನ ಎಲ್ಲ ವಿದ್ಯಾರ್ಥಿಗಳು ತೇರ್ಗಡೆಗೊಂಡು 100% ಫಲಿತಾಂಶ ದಾಖಲಿಸಿದ್ದಾರೆ. ಕುಮಾರ ಸಂಗೋಷ್ ಜೋಶಿ 99.4 ಪಡೆದು ಪ್ರಥಮ ಸ್ಥಾನ, ಕುಮಾರಿ ಶ್ರದ್ಧಾ ವಿ ಹೆಗಡೆ 97.2 ಪಡೆದು ದ್ವಿತೀಯ ಸ್ಥಾನ, ಕುಮಾರಿ ನವ್ಯ ಶ್ರೇಯ ಪಿಆರ್ 96.4 ಪಡೆದು ತೃತೀಯ ಸ್ಥಾನ ಪಡೆದಿರುತ್ತಾರೆ. 73 ವಿದ್ಯಾರ್ಥಿಗಳಲ್ಲಿ 22 ವಿದ್ಯಾರ್ಥಿಗಳು 90%ಕ್ಕಿಂತ ಹೆಚ್ಚು ಅಂಕ ಪಡೆದಿರುತ್ತಾರೆ. 29 ಜನರು 80%ಕ್ಕಿಂತ ಹೆಚ್ಚು ಅಂಕ ಪಡೆದಿರುತ್ತಾರೆ. 12 ವಿದ್ಯಾರ್ಥಿಗಳು 70%ಕ್ಕಿಂತ ಹೆಚ್ಚು ಹಾಗೂ 5 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ, 5 ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಸಂಸ್ಕೃತ ವಿಷಯದಲ್ಲಿ 5 ವಿದ್ಯಾರ್ಥಿಗಳು, ಸಮಾಜ ವಿಜ್ಞಾನ ವಿಷಯದಲ್ಲಿ 3 ವಿದ್ಯಾರ್ಥಿಗಳು, ವಿಜ್ಞಾನ ಹಾಗೂ ಗಣಿತದಲ್ಲಿ ತಲಾ 1 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಗಳಿಸಿರುತ್ತಾರೆ. ಇವರೆಲ್ಲರಿಗೂ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರು, ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಶುಭ ಹಾರೈಸಿರುತ್ತಾರೆ.